ಸರ್ ದಿಢೀರ ದೆಹಲಿಗೆ ಹೋಗಿದ್ರಿ, ಏನು ಸರ್ ವಿಶೇಷ? ದಿಢೀರ್ ದೆಹಲಿ ಅಂತ ಯಾರು ಹೇಳಿದ್ರು? ನನ್ನ ಟಿ ಪಿ ನೀವು ಸ್ವಲ್ಪ ನಿಮ್ಮ ಟಿ ಪಿನೂ ಅಬ್ಸರ್ವ್ ಮಾಡ್ಬೇಕು ನೀವು. 17 ಡಿಸೆಂಬರ್ ಈ 17, 18 2 ದಿವಸ, ಏಪ್ರಿಲ್ 17, 18 ಭಾರತೀಯ ಜನತಾ ಪಾರ್ಟಿ ನ್ಯಾಷನಲ್ ಕನ್ವೆನ್ಷನ್ ಮಹಾಸಮ್ಮೇಳನ ಇದೆ. ನಮ್ಮ ಟಿ ಪಿ ಒಳಗೆ ಒಂದು ವಾರ ಮುಂಚೆಯಿಂದ ಎಂಟ್ರಿ ಆಗಿದೆ. ಆ ಹಿನ್ನೆಲೆಯಲ್ಲಿ ಫಿಕ್ಸ್ಡ್ ಪ್ರೋಗ್ರಾಮ್ಸ್ ಎಲ್ಲ ನಾವು ಹೋಗಿತ್ತು. ಈ ದಿಢೀರ್ ಗಿಡರೆಲ್ಲ ಸುದ್ದಿ ಮಾಡೋದಷ್ಟೇ. ದಿಢೀರ್ ಪಕ್ಷಕ್ಕೆ ಬಂದ್ಮೇಲೆ ಇನ್ನೂ ಮುಸ್ಕಿನ ಗುದ್ದಾಟ ನಡೀತಾ ಇದೆ ಅನ್ನೋ ಒಂದು ಮಾತುಗಳು ಚರ್ಚೆ ಆಗ್ತದೆ. ಇಲ್ಲ, ಮುಸ್ಕಿನ್ ಗುದ್ದಾಟ ಏನಿಲ್ಲ, ಎಲ್ಲ ಇನ್ನು ಕೆಲವು ದಿವಸ ಎಲ್ಲವೂ ಸರಿ ಆಗ್ತದೆ. ನಂತರ ತಮ್ಮ ಆಪ್ತರನ್ನ ವಾಪಸ್ ಏನು ಬಿಜೆಪಿ ಕರ್ಕೊಳ್ಳಿಕ್ಕೆ ಹಿಂದೇಟ್ ಆಗ್ತಾ ಇದು ಏನು ಪ್ರಹ್ಲಾದ್ ಜೋಶಿ ವಿರೋಧ ಮಾಡ್ತಾರೆ, ಅದು ನಿನ್ನೆ ಅವರು ಸಹ ಅದನ್ನು ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ಅದಕ್ಕೆ ಇವು ಆದಷ್ಟು ಬೇಗನೆ ಮೋಸ್ಟ್ಲಿ ಈ ವಾರದಲ್ಲಿ ಎಲ್ಲವೂ ಸರಿ ಆಗ್ತದೆ. ಆ ರೀತಿ ಒಂದು ವ್ಯವಸ್ಥೆ ಆಗ್ತದೆ ಡೆಫಿನೆಟ್ಲಿ. ನಿಮ್ಮಿಬ್ಬರ ನಡಿಕೆನ ಗುದ್ದ ಎಲ್ಲ ಸರಿ ಹೋಗಿದೆ ಸರ್. ಒಂದು ನೋಡ್ರಿ, ಒಂದು ಪಾರ್ಟಿ ಒಳಗೆ ಇದ್ದಾಗ ಸರಿ ಆಗಬೇಕಲ್ಲ. ಒಂದು ಪಾರ್ಟಿ ಒಳಗೆ ಇದ್ಮೇಲೆ ಸರಿ ಆಗೇ ಆಗ್ತದೆ. ಆದರೂ ನೀವು ಯಾವುದೇ ಕಾರ್ಯಕ್ರಮಗಳಲ್ಲಿ ಅವ್ರ ಜೊತೆ ವೇದಿಕೆ ಅಲ್ಲ, ಅದಕ್ಕೆ ಒಂದು ವ್ಯವಸ್ಥೆ ಸರಿ ಆಗಬೇಕಲ್ಲ. ಸ್ವಲ್ಪ ಸರಿ ಆಗ್ತಾ ಇದೆ ಈಗ. ಮೋಸ್ಟ್ಲಿ ಈ ಒಂದು 5-6 ದಿವಸದಲ್ಲಿ ಎಲ್ಲವೂ ವ್ಯವಸ್ಥೆ ಸರಿ ಆಗ್ತದೆ. ನೋಡ್ರಿ, ನಾವು ಹೋಗಿದ್ದು ನಂದು ಮೊದಲೇ ನಿಗದಿತ ಪ್ರೋಗ್ರಾಮ್ 17, 18 ತಾರೀಕಿಗೆ ಭಾರತೀಯ ಜನತಾ ಪಾರ್ಟಿ ನ್ಯಾಷನಲ್ ಕನ್ವೆನ್ಷನ್, ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ಮತ್ತು ಬೇರೆ ಆ ಕಾರ್ಯಕ್ರಮ ಇಲ್ಲದೆ ನಾವು ಹೋಗಿದ್ರೆ ಅದಕ್ಕೆ ಸ್ವಲ್ಪ ಅರ್ಥ ಮಾಡ್ಬೋದಾಗಿತ್ತು. ಅಲ್ಲಿ ದೊಡ್ಡ ಸಮ್ಮೇಳನ 12,000 ಜನ ಇದ್ದರು. ಅಲ್ಲಿ ವೈಯಕ್ತಿಕವಾದಂಥ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಅವಕಾಶವೂ ಇಲ್ಲ ಮತ್ತು ಅವಕಾಶ ಮಾಡುವಂಥ ಪರಿಸ್ಥಿತಿನೂ ಇಲ್ಲ. ಹೀಗಾಗಿ ನಾವು ಹೋಗಿದ್ದು ಆ ಮಹಾಸಮ್ಮೇಳನ ಅಟೆಂಡ್ ಮಾಡಲಿಕ್ಕೆ. ಮತ್ತು ಇದು ಎಲ್ಲ ಇಶ್ಯೂಸು ದಿಲ್ಲಿ ಮಟ್ಟ ತೊಗೊಂಡು ಹೋಗುವಂಥದ್ದು ಅವಶ್ಯಕತೆಯೇ ಇಲ್ಲ. ಅವು ಯಾವ ಅಲ್ಲ, ಇವರು ಜೋಶಿ ಅವರೇನು ಪ್ರತಿಷ್ಠೆ ತಗೊಂಡಿದ್ದಾರೆ ಅಂತ ಕೆಲವೊಬ್ಬರನ್ನು ವಾಪಸ್ ತಗೊಳ್ಳೋ ವಿಚಾರದಲ್ಲಿ ಅದನ್ನು ಅವರೇ ಹೇಳಬೇಕು. ನಾ ಎಲ್ಲ ಸರಿ ಹಾಕೋದಕ್ಕೆ ಒಂದು ಮಾತು ಹೇಳ್ಬಿಟ್ಟು, ಒಂದು ಸೆಂಟೆನ್ಸ್, ಎವ್ರಿಥಿಂಗ್ ವಿಲ್ ಬಿ ಸೆಟ್ ಡೌನ್, ಸೆಟ್ ರೈಟ್. ನೋಡ್ರಿ, ಮೊನ್ನೆ ನಾನು ಇದಕ್ಕೆ ಹೋಗಿದ್ದೆ, ಕೊಳ್ಳೇಗಾಲಕ್ಕೆ. ಹಿಂದೆ ನಾನು ಎಲ್ಲಿ ಹೋಗಿದ್ದೆ, ನಾನು ಬರೋದು ಅಂತ ಮೊದಲೇ ಹೇಳಿದ್ದೆ. ಮೊನ್ನೆ ಫಿಕ್ಸ್ ಆದ ಕೊಳ್ಳೇಗಾಲದಲ್ಲಿ ಪ್ರೋಗ್ರಾಮು, ನಿಗದಿತ ಪ್ರೋಗ್ರಾಮ್ ಇತ್ತು, ಅಲ್ಲಿ ಹೋಗಿದ್ದೆ. 14 ಮತ್ತು 15 ಅಲ್ಲಿ ಚಾಮರಾಜನಗರ ಜಿಲ್ಲಾ ಪ್ರವಾಸ. ಅಂದ್ರೆ ಶೀಘ್ರವೇ ತೆರೆ ಬೀಳ್ತದಂತ ಸರ್ ನಿಮ್ಮ ಅವರ ಮುಸ್ಕಿನ. ನಾವು ಒಂದು ಎಲ್ಲವೂ ಇನ್ನೊಂದು ವಾರದಲ್ಲಿ ಎಲ್ಲವೂ ಸರಿ ಆಗ್ತದೆ ಅನ್ನುವಂಥದ್ದು ಹೇಳ್ತಾರೆ. ಮೊನ್ನೆ ಪ್ರವಾಸಕ್ಕೆ ಹೋಗಿದ್ರಿ ಸರ್, ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಪ್ರತಿಭಟನೆ ಮಾಡಿದ್ರು ಸರ್, ನೀವಿರೋ ಜಾಗದಲ್ಲಿ. ನಾ ಹೇಳ್ತಿಲ್ರಿ, ಇಡೀ ರಾಜ್ಯದಲ್ಲಿ ಇವತ್ತೇನಾದರೂ ಆ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಆಗಿದ್ದು ಕಾಂಗ್ರೆಸ್ಗೆ ಪ್ಲಸ್ ಆಗಿದ್ದು ಹೊರತು ಮೈನಸ್ ಆಗಿಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲಿ ಪ್ರತಿಭಟನೆ, ಅಲ್ಲಿ ಯಾರೋ ಏನೋ ತಲೆ ತುಂಬಿದ್ರು ಬಂದಿದ್ರು ಅಷ್ಟೇ. ಅದು ನಾನು ಎಲ್ಲ ಅಲ್ಲಿಂದ ಹೊರಗಡೆ ಹೋಗುವಂಥ ಸಂದರ್ಭ